ಅಷ್ಟೇನ್ ಚೆನ್ನಾಗಿಲ್ಲ. ಮಟನ್ ಬಿರಿಯಾನಿ ಮಾಡಿದ್ದೆ. ಕುಕ್ಕರಲ್ಲಿ ಬಿರಿಯಾನಿ ಮಾಡ್ತಾರಂದ್ರೆ ಪಲಾವ್. ಸಾಯಿಲ್ಗೆ ಪ್ರ್ಯಾಂಕ್ ಮಾಡಿದ್ದೀನಿ. ಒಂದು ಹೋಟ್ಲ್ ಓಪನ್ ಮಾಡ್ಬೋದಂತೆ. ನಮ್ ಸಾಯಿಲ್ ತಿಂತವನೆ. ಚೆನ್ನಾಗಿದೆ ಮಸಾಲ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗು ನಾನು ಶುರು ಮಾಡ್ತಿರೋದು ನಮ್ಮ ಮನೆ ಕಿಚನಲ್ಲಿ. ತುಂಬ ದಿವಸ ಆಯಿತು. ಸೊ ಲಾಸ್ಟ್ ವ್ಲಾಗ್ ಎಲ್ಲ ನೋಡಿರ್ತೀರ, ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಅದು ಇದೆಲ್ಲ ಇತ್ತು. ಸೊ ಕುಕ್ಕಿಂಗ್ ಮಾಡಿದ್ದು ಲಾಸ್ಟ್ ನಾನು ಸ್ಟುಡಿಯೋದಲ್ಲಿ ಅನಿಸುತ್ತೆ. ಯುಗಾದಿ ಹಬ್ಬಕ್ಕೆ ಮಾಡಿದ್ದೆ ನಾನು. ಯುಗಾದಿ ಹಬ್ಬ ಒಬ್ಬಟ್ಟು ಮಾಡಿದ್ದೆ. ಅದಾದ್ಮೇಲೆ ನಾನೇನೂ ಮಾಡಿಲ್ಲ. ಹೊಸ್ದಡ್ಕು ಮಾಡೋಣ ಅಂದ್ಕೊಂಡೆ, ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಸೊ ಇವತ್ತು ನಾನು ಅಫ್ಕೋರ್ಸ್ ನಾನ್ ವೆಜ್ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಿರೋ ವೆಜ್ಜು ಮಾಡಿ ಅಂತ. ವೆರಿ ಸೂನ್ ವೆಜ್ ರೆಸಿಪೀಸು ಮಾಡ್ತೀನಿ. ಇವತ್ತು ನಾನ್ ವೆಜ್ ಏನಕ್ಕೆ ಸ್ಪೆಷಲಾಗಿ ಮಾಡ್ತಿರೋದು ಅಂದರೆ, ತುಂಬ ನೀವು ನೋಡಿರ್ತೀರ ಚಿಕನ್ ರೆಸಿಪೀಸ್ ತುಂಬ ಮಾಡಿದ್ದೀನಿ, ಮಟನ್ ರೆಸಿಪೀಸ್ ನಾನು ಮಾಡೇ ಇಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ನಮ್ಮ ಮಮ್ಮಿಗೋಸ್ಕರ ಒಂದು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅವ್ರು ನೋಡಿ ಹೆಂಗೆ ಕೂತವ್ರೆಲ್ಲ. ಪಾಪ ಅವ್ರಿಗೆ ಮಟನ್ ಬಿರಿಯಾನಿ ಇಷ್ಟ ಅಂದ್ಬಿಟ್ಟು ಅವರೇ ಒಂಚೂರೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಡ್ತಿದ್ದಾರೆ. ಆನಿಯನ್ನು, ಪುದೀನ, ಕೊರಿಯಂಡರ್ ಲೀವ್ಸ್ ಎಲ್ಲ ಏನೇನೋ ಎಲ್ಲ ಒಂಚೂರು ಪ್ರಿಪ್ರೇಷನ್ ಮಾಡಿಕೊಡ್ತಿದ್ದಾರೆ. ಸೊ ಬನ್ನಿ ಇವತ್ತು ಮಟನ್ ಬಿರಿಯಾನಿ, ಸ್ಪೆಷಲಾಗಿ ಮಟನ್ ಬಿರಿಯಾನಿ ಮಾಡೋಣ. ನಮ್ಮ ಮಮ್ಮಿಗೆ ಇಷ್ಟ ಆಗುತ್ತಲ್ಲೋ ಅಂತ ನೋಡೋಣ. ಕಾಯ್ತವ್ರು ನಮ್ಮಮ್ಮ. ಓಕೆ ಬನ್ನಿ. ಇವಾಗ ನಾನು ಬಿರಿಯಾನಿ ಮಸಾಲ, ನೀವು ಲಾಸ್ಟ್ ಟೈಮು ನೋಡಿರ್ತೀರ, ಬಿರಿಯಾನಿ ಮಸಾಲ ಮನೇಲೇ ಮಾಡೋದು. ಸೊ ಇವತ್ತೂ ಅದನ್ನೇ. ಯಾಕಂದರೆ ಬಿರಿಯಾನಿ ಮಸಾಲ ನಾನು ಔಟ್ಸೈಡಿಂದ ಜಾಸ್ತಿ ಪ್ರಿಫರ್ ಮಾಡಲ್ಲ. ಇನ್ಸ್ಟೆಂಟಾಗಿ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದೇ ಫಸ್ಟು ನಾನು ಮಸಾಲ ಒಂಚೂರು ಫ್ರೈ ಮಾಡ್ಕೋತಾ ಇದ್ದೀನಿ. ಡ್ರೈ ಮಸಾಲ, ಬ್ಯಾಡಿಗೆ ಮೆಣಸಿನ್ಕಾಯಿ, ಎರಡು ಥರದ್ದು ಚಿಲ್ಲೀಸ್ ಹಾಕ್ಕೊಳ್ಳಿ. ನಟ್ಮಗ್ನ ನಾನು ತುರ್ದು ಹಾಕೋಣ. ಜಾಸ್ತಿ ಬೇಡ, ಆ ಸ್ಮೆಲ್ ಜಾಸ್ತಿ ಇರೋದು ಬೇಡ, ಸ್ಮೆಲ್ ಬರ್ತಿದೆ. ಶಾಹಿ ಜೀರಾ ಹಾಕಿದ್ದೀನಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಎಲ್ಲ ಇಂಗ್ರೀಡಿಯೆಂಟ್ಸು. ಸೊ ನೀವು ಮನೇಲೇ ಬಿರಿಯಾನಿ ಮಸಾಲ ಮಾಡಿಕೊಂಡು ಇನ್ಸ್ಟೆಂಟಾಗಿ ಬಿರಿಯಾನಿ, ಚಿಕನ್ ಇರಲಿ ಮಟನ್ ಇರಲಿ ಯಾವುದೇ ಥರ ಬಿರಿಯಾನಿ ಇನ್ಸ್ಟೆಂಟಾಗಿ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ. ಮಸಾಲ ಸ್ಮೆಲ್ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ. ಇದನ್ನು ನೀವು ಇವಾಗ ಮತ್ತೆ ಗ್ರೈಂಡ್ ಮಾಡಬೇಕು. ರೋಸ್ಟ್ ಮಾಡಿರೋ ಮಸಾಲಾಸ್ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಸ್ಪೈಸಿ ಬೇಕು ಅಂದರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದು ಹಾಕುವಾಗಲೇ ಚೂರು ಅರಿಶಿನ ಹಾಕಿ, ಒಂಚೂರು ಉಪ್ಪು ಹಾಕಿ. ಡ್ರೈ ಸ್ಪೈಸಸಲ್ಲೇ ನಾವು ಚಿಲ್ಲೀಸ್ ಹಾಕಿದ್ದೀವಿ, ಅದಕ್ಕೆ ನಾನು ಮತ್ತೆ ಚಿಲ್ಲಿ ಪೌಡರ್ ಹಾಕ್ತಿಲ್ಲ. ಒಂಚೂರು ಜಾಸ್ತಿ ಸ್ಪೈಸಿ ಬೇಕು ಅಂದರೆ ಒಂಚೂರು ಕಲರ್ ಬರೋಕ್ಕೆ ಕಸ್ತೂರಿ ಮೇಥಿ ಹಾಕೋಣ. ಚೆನ್ನಾಗಿ ಫುಲ್ ಗ್ರೈಂಡ್ ಆಗಬೇಕು. ಘಾಟ್ ಹೊಡಿತಿದೆ. ನಮ್ಮ ಮಮ್ಮಿಗೆ ಏನು ರಿಯಾಕ್ಷನೇ ಇಲ್ವಲ್ಲ, ಇವಾಗ ಅಂತವ್ರೆ. ಮಸಾಲ ಆಗಿದೆ, ಘಾಟ್ ಹೊಡಿತಿದೆ ತುಂಬ. ಇವಾಗ ಡೈರೆಕ್ಟ್ ಮ್ಯಾರಿನೇಟ್ ಮಾಡೋಣ. ಫಸ್ಟ್ ಮ್ಯಾರಿನೇಟ್ ಮಾಡಬೇಕು ಮಟನ್ನು. ಮಮ್ಮಿ ನೋಡಿ ಒಳ್ಳೊಳ್ಳೆ ಪೀಸ್ ಕಟ್ ಮಾಡಿಸ್ಕೊಂಡು ಹೇಳಿದ್ರ ಬಿರಿಯಾನಿಗೆ ಅಂತ. ಚೆನ್ನಾಗಿ ಮಾಡಿದ್ದಾರೆ ಕಟ್ಸು. ಜಿಂಜರ್, ಗಾರ್ಲಿಕ್ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಂಡಿರೋದಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದು ಮ್ಯಾರಿನೇಷನ್ಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತ. ಗೈಸ್, ಆನಿಯನ್ನ ನಾನು ಚಾಪ್ ಮಾಡಿದ್ದೆ ಬರಿಸ್ತಾ ಮಾಡೋಕ್ಕೆ. ಯಾಕಂದರೆ ಮೇನ್ ಫ್ರೈಡ್ ಆನಿಯನ್ ತುಂಬ ಟೇಸ್ಟಿಯಾಗಿರುತ್ತೆ ಬಿರಿಯಾನಿಗೆ. ಸೊ ಅದಕ್ಕೆ ನೋಡಿ ನೀಟಾಗಿ ಮಾಡಿದ್ದೀನಿ. ಇವಾಗ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಆಗಲಿ. ಗಟ್ಟಿ ಕರ್ಡ್ ಹಾಕ್ತಾಯಿದ್ದೀನಿ. ಹಂಗೆ ಕರ್ಡ್ ಇದ್ದರೆ ಅದನ್ನು ಯೂಸ್ ಮಾಡಿ. ಬಟ್ ಇನ್ ಕೇಸ್ ಈ ಥರ ಪ್ಯಾಕ್ ಕರ್ಡಲ್ಲಿ ಬಂದುಬಿಟ್ರೆ, ಪ್ಯಾಕೆಟಲ್ಲಿ ಕರ್ಡ್ ಇದ್ದರೆ ಈ ಥರ ಎಕ್ವಿಪ್ಮೆಂಟ್ ಯೂಸ್ ಮಾಡಿ ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಎಲ್ಲ ಡ್ರೈನ್ ಮಾಡಿ ಹಾಕ್ಬೋದು. ಮಸಾಲ ಹಾಕೋಣ. ಮೇನ್ ಬಿರಿಯಾನಿ ಮಸಾಲ ಲೆಮನ್ ಜ್ಯೂಸ್ ಹಾಕುವ. ಒಂಚೂರು ಅರಿಶಿನ ಹಾಕೋಣ, ಚಿಲ್ಲಿ ಪೌಡರ್ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದಾದಮೇಲೆ ನಾನು ಆನಿಯನ್ ಹಾಕ್ತಾಯಿದ್ದೀನಿ, ಫ್ರೈಡ್ ಆನಿಯನ್ನು. ಹಿಂಗಿರಲಿ. ಆಲ್ಮೋಸ್ಟ್ ಇದಾದರೆ ಇವಾಗ ಒಂಚೂರು ಫ್ರೈಡ್ ಆನಿಯನ್ನು ಮತ್ತು ಒಂಚೂರು ಕೊರಿಯಂಡರ್ ಮತ್ತು ಪುದೀನ ಹಾಕೋಣ. ಆನಿಯನ್ ಹಾಕೋಣ. ಚೆನ್ನಾಗಿ ಫ್ರೈ ಆಗಬೇಕು. ಜಾಸ್ತಿ ಬ್ರೌನು ಬೇಡ, ಲೈಟ್ ಬ್ರೌನು ಬೇಡ, ಮೀಡಿಯಮ್ ಬ್ರೌನ್. ಪುದೀನ ಚಾಪ್ ಮಾಡ್ತಾಯಿದ್ದೀನಿ. ಫ್ರೈಡ್ ಆನಿಯನ್ ಇದ್ದಷ್ಟು ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ನನ್ನ ಪ್ರಕಾರ. ಸಿಂಪಲಾಗೂ ಮಾಡ್ಬೋದು ಬಿರಿಯಾನಿ. ಈ ಬ್ಯಾಚುಲರ್ಸ್ಗೆ ಸಿಂಪಲಾಗಿ ಬಿರಿಯಾನಿ ಮಾಡಬೇಕಂತ ಹೇಳಿ ಈಸಿ ಆ್ಯಂಡ್ ಸಿಂಪಲಾಗಿ ಒಳ್ಳೆ ಬಿರಿಯಾನಿ ಮಾಡೋದನ್ನ ತೋರಿಸ್ತೀನಿ. ನಾನು ಬಿರಿಯಾನಿ ಎಲ್ಲ ನಮ್ಮ ಡ್ಯಾಡಿ ಮಾಮೂಲಿಂದ್ರೆ ನಮ್ಗೆ ಅಷ್ಟು ಅಡುಗೆ ಮಾಡೋಕ್ಕೆ ಬರ್ತಾ ಇಲ್ಲ. ಸರಿನಾ, ನಮ್ಮ ಅತ್ತಿಗೆ ಮಾಡ್ತಾಯಿದ್ರು ಚೆನ್ನಾಗಿ. ನಮ್ಮ ಅತ್ತಿಗೆ ಹತ್ರ ಹೋಗಿ ಈ ಥರ ಅವ್ರು ಅಡುಗೆ ಮಾಡ್ಬೇಕಂತ ನಿಂತ್ಕೊಂಡು ನೋಡ್ತಾ ಇದ್ದೆ.
ನೋಡ್ಬಿಟ್ಟು ಫಸ್ಟ್ ಬಂದು ಟ್ರೈ ಮಾಡಿ. ಹೆಂಗಿತ್ತು? ಟೇಸ್ಟ್ ಚೆನ್ನಾಗಿ ಬಂದಿತ್ತು? ಚೆನ್ನಾಗಿ ಹಲೋ ಸ್ವಲ್ಪ ಮೆತ್ತಗಾಗಿತ್ತು. ಅದೇ ಮೇನ್ ಗೈಸ್. ಸಮಟೈಮ್ಸ್ ಅರ್ಜೆಂಟಿಗೆ ಕುಕ್ಕರಲ್ಲಿ ಮಾಡ್ತಿದ್ದ. ಕುಕ್ಕರಲ್ಲಿ ಯಾವಾಗಲೂ ಮಾಡ್ಬಾರ್ದು ಬಿರಿಯಾನಿ. ಸೊ ನಾರ್ಮಲಿ ನಮ್ಮ ಮಮ್ಮಿಗೆ ಕುಕ್ಕರಲ್ಲಿ ಬಿರಿಯಾನಿ ಮಾಡ್ತಾರೆ ಅಂದ್ರೆ ಪಲಾವ್, ಅದು ಬಿರಿಯಾನಿ ಅಲ್ಲ. ನಮ್ದು ಆ ಥರ ಬಿರಿಯಾನಿ. ಎಷ್ಟು ಬ್ರೌನ್ ಆಗಿದೆ. ಫ್ರೈಡ್ ಆನಿಯನ್. ಮಟನ್ ಕೂದಿಸ್ಬೇಕು, ಯಾಕಂದರೆ ಚಿಕನ್ ಅಂದರೆ ಈಸಿ, ಡೈರೆಕ್ಟಾಗಿ ಬಿರಿಯಾನಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬಿರಿಯಾನಿ ಮಾಡ್ಬೋದು. ಬಟ್ ಮಟನ್ ಇರೋದ್ರಿಂದ ಸಪ್ರೇಟಾಗಿ ನಾನು ಕುಕ್ ಮಾಡಿ, ಕುಕ್ಕರಲ್ಲಿ ಹಾಕಿ ಒಂದು 5 to 6, ಯಾಕೆಂದರೆ ನಮ್ಮ ಮಮ್ಮಿಗೆ ತುಂಬ ಸಾಫ್ಟ್ ಬೇಕಂತೆ ಮಟನು, ಜಾಸ್ತಿ ಗಟ್ಟಿ ಬೇಡವಂತೆ. ಸೊ ತುಂಬ ಸಾಫ್ಟ್ ಬೇಕು ಅಂದರೆ ಅಫ್ಕೋರ್ಸ್ ಒಂದು 5 to 6 ವಿಸಿಲ್ಸ್ ಆದರೂ ಬೇಕು. ಹಾಕಿ ಇಡೋದು. ಕೊರಿಯಂಡರ್ ಒಂಚೂರು ಹಾಕ್ತಾಯಿದ್ದೀನಿ, ಮತ್ತು ಪುದೀನ, ಚಾಪ್ ಮಾಡಿರೋ ಪುದೀನ. ನೋಡಿ, ಮೊಸರು ಹಾಕಿದ್ರೆ ನಾರ್ಮಲಿ ನೀರು ಬಿಟ್ಕೊಳ್ಳುತ್ತೆ. ನಾನು ಯಾಕಂದರೆ ಗಟ್ಟಿ ಮೊಸರು ಹಾಕಿರೋದ್ರಿಂದ ನೀರು ಬಿಟ್ಕೊಂಡಿಲ್ಲ, ನೀಟಾಗಿ ಮ್ಯಾರಿನೇಟ್ ಆಗಿದೆ. ಬಿಸಿದಲ್ಲಿ ಒಂಚೂರು ಆಯಿಲ್ ಹಾಕೋಣ, ಒಂಚೂರು ಇಷ್ಟ ಹಾಕೋಣ. ನೋಡಿ ಹಿಂಗೆ ಮಾಡಬೇಕು, ನೋಡಿ ಹಿಂಗೆ ಸೌಂಡ್ ಬರಬೇಕು ಕ್ರಿಸ್ಪಿಯಾಗಿ. ಗೈಸ್, ಮ್ಯಾರಿನೇಟ್ಗೆ ಇಷ್ಟು ಘಮ ಘಮ ಅಂತಿದೆ. ಸೊ ಇದನ್ನೊಂದು 10 ಮಿನಿಟ್ಸ್ ಬಿಟ್ಟು ಆಮೇಲೆ ಕುಕ್ಕರಲ್ಲಿ ಬೇಯಿಸೋಣ. ಒಂದು 5 to 10 ಮಿನಿಟ್ಸ್ ಅಷ್ಟೇ. ಆಲ್ರೆಡಿ ನಾನು ಮತ್ತೆ ಸೋಕ್ ಮಾಡಿಟ್ಟಿದ್ದೆ ಮ್ಯಾರಿನೇಟು. ಸೊ ಇನ್ನೊಂದು ಬರಿಸ್ತಾ ಹಾಕಿದ್ನಲ್ಲ, ಫ್ರೈಡ್ ಆನಿಯನ್ಸ್ ಹಾಕಿದ್ನಲ್ಲ, ಸೊ ಅದಕ್ಕೆ ಇನ್ನೊಂದು 5 ನಿಮಿಷ ಇಡಲಿ ಅಂತ, ಸೋಕ್ ಆಗಲಿ ಅಂತ. ಸೊ ಮೀನ್ ವೈಲ್ ನಾವು ರೈಸ್ ಸೋಕ್ ಮಾಡಬೇಕು, ಯಾಕಂದರೆ ನಾನು ರೈಸ್ ಬಗ್ಗೆ ಯೋಚನೆ ಮಾಡಿಲ್ಲ. ಸೊ ರೈಸ್ ಸೋಕ್ ಮಾಡೋಣ. ರೈಸ್ ನಾನು ಇವಾಗ ರೈಸ್ ಸೋಕ್ ಮಾಡ್ತಾಯಿದ್ದೀನಿ. 1 kg ಮಟನ್ ತಂದಿದ್ದು ನಮ್ಮ ಮಮ್ಮಿ. ಸೊ 1 kg ಮಟನ್ ಸಮವಾಗಿ ರೈಸ್ ಹಾಕೋಣ. 1 ಗ್ಲಾಸ್ 2 ಗ್ಲಾಸ್ ರೈಸು, ಇನ್ನೊಂಚೂರು ಹಾಕೋಣ ರೈಸ್, ಮತ್ತು ಇನ್ನೊಂದು ರೈಸ್, ಇನ್ನೊಂದು ಅರ್ಧ ಕಪ್ ಹಾಕ್ತಾಯಿದ್ದೀನಿ. ಸೊ ಇದು ಆಲ್ರೆಡಿ ಸೋಕ್ ಮಾಡಿ, ಯಾಕಂದರೆ ಸೋಕ್ ಮಾಡಿ ಒಂದು 10 ಮಿನಿಟ್ಸ್ ಕುಸಿದ್ರೆ ರೈಸ್ ಆಲ್ರೆಡಿ ಕುಕ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ದಮ್ಗಿಟ್ಟು ಇನ್ನು 5 ಮಿನಿಟ್ಸ್ ಆಲ್ಮೋಸ್ಟ್ ರೈಸ್ ಬೇಗ ಕುಕ್ ಆಗಿಬಿಡುತ್ತೆ, ಯಾಕಂದರೆ ಬಾಸ್ಮತಿ ರೈಸ್ ಯೂಸ್ ಮಾಡ್ತೀರಂದರೆ ಬೇಗ ಕುಕ್ ಆಗುತ್ತೆ. ಅದಕ್ಕೆ ಸ್ಪೈಸಸ್ ಹಾಕ್ತಾಯಿದ್ದೀನಿ, ಬೇಸಿಕ್ ಸ್ಪೈಸಸ್ಸು. ಇದನ್ನು ಮತ್ತೆ ಫ್ರೈ ಆದಮೇಲೆ ಎತ್ಬಿಡ್ತೀನಿ, ಯಾಕಂದರೆ ಆ ಫ್ಲೇವರ್ನ ಆಯಿಲ್ ಜೊತೆ ಕಂಬೈನ್ ಆಗಲಿ ಅಂತ ಅಷ್ಟೇ ಹಾಕ್ತಿರೋದು. ಆಮೇಲೆ ರಿಮೂವ್ ಮಾಡಿ ಯಾಕಂದರೆ ನಾನು ಆಲ್ರೆಡಿ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡೋ ಟೈಮಲ್ಲಿ ಸ್ಪೈಸಸ್ ಹಾಕೋ ಇದೆಲ್ಲ ಹಾಕಿ ಮಸಾಲಾನ ಗ್ರೈಂಡ್ ಮಾಡಿರೋದಲ್ವ. ಸೊ ಅದಕ್ಕೆ ಮತ್ತೆ ಇದಕ್ಕೆ ಹಾಕಲ್ಲ. ಮತ್ತು ಬಿರಿಯಾನಿಗೂ ಹಾಕ್ತೀವಿ, ಬಿರಿಯಾನಿ ರೈಸ್ ಕುಕ್ ಮಾಡುವಾಗೂ ಇದೇ ಸ್ಪೈಸಸ್ ಹಾಕ್ತೀವಿ. ಅದಕ್ಕೆ ಇದಕ್ಕೆ ತುಪ್ಪನೂ ಹಾಕ್ಕೋಬೋದು, ಟೇಸ್ಟ್ ಫ್ಲೇವರ್ ಡಿಫ್ರೆಂಟ್ ಆಗಿರುತ್ತೆ ತುಪ್ಪ ಹಾಕಿದ್ರೆ. ಸೊ ಇದನ್ನು ತೆಗ್ದು ಇವಾಗ ಇದು ಫ್ರೈ ಆಗಿದೆಯಲ್ಲ, ತೆಗ್ದು ಹಾಕೋಣಕ್ಕಂದರೆ ಮತ್ತೆ ಬಾಯಿಗೆ ಸಿಗುತ್ತೆ ಅಂತ ನಾನು ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಮ್ಯಾರಿನೇಟ್ ಮಾಡಿರೋದು ಹಾಕುವ. ಸ್ವಲ್ಪ ಲಿಕ್ವಿಡ್ ಇರಲಿ ಅಂದ್ಬಿಟ್ಟು ಒಂಚೂರು ನೀರು ಹಾಕ್ತೀನಿ. ಈ ಕುಕ್ ಆಗೋಕ್ಕೆ ಅಟ್ಲೀಸ್ಟ್ ಒಂದು 15 to 20 ಮಿನಿಟ್ಸ್ ಬೇಕು, ಚೆನ್ನಾಗಿ ಕುಕ್ ಆಗಲಿ. 1 2 3 4 5 6 ಆದಮೇಲೆ ಬರೋಣ. 20 ಮಿನಿಟ್ಸಿಂದ ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಮಟನ್ ಬೇಯ್ತಿಲ್ಲ. ಬೇಯೋಕ್ಕೆ ತುಂಬ ಟೈಮ್ ತೊಗೊಳ್ತಿದೆ. ಆದರೂ ಏನು ಮಾಡೋದು, ಅರ್ಧ ಪ್ರೊಸೆಸ್ನ ಸ್ಟಾಪ್ ಮಾಡೋಕ್ಕಾಗಲ್ವಲ್ಲ ಕುಕ್ಕಿಂಗು. ಸೊ ಇದಾದರೆ ಬೇಗ ದಮ್ಮಿಗೆ ಇಟ್ಬಿಡ್ತೀನಿ. ನಾನು ಇವಾಗಲೇ ಏನು ಮಾಡ್ತೀನಿ ಅಂದರೆ, ಆಲ್ರೆಡಿ ರೈಸ್ ಸೋಕ್ ಮಾಡಿದ್ದೀನಲ್ಲ, ಇವಾಗ ವಾಟರ್ನ ಕುದಿಯೋಕ್ಕೆ ಇಟ್ಬಿಡ್ತೀನಿ. ಇವಾಗ ನಾನು ರೈಸ್ ಕುಕ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮುಂಚೆ ಒಂದು ಪಾತ್ರೆ ಇಟ್ಬಿಟ್ಟು ನೀರು ಮತ್ತು ಸ್ಪೈಸಸ್ ಹಾಕಿ ಕುದಿಸೋಣ, ಆಯಿತಾ? ಮನೇಲಿರೋ ಏನೇನಿದೆ ಸ್ಪೈಸಸ್ ಎಲ್ಲ ಹಾಕಿ ಆಮೇಲೆ ಮತ್ತೆ ರಿಮೂವ್ ಮಾಡೋದು. ಒಂಚೂರು ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಸ್ಪೈಸಿ ಬೇಕು ವಾಟರು ಅಂದರೆ ಗ್ರೀನ್ ಚಿಲ್ಲೀಸ್ನ ಸೀಡ್ ಮಾಡ್ತಾಯಿದ್ದೀನಿ. ನೋಡಿ, ಏನೂ ಸೀಡ್ಸ್ ಇಲ್ಲ, ಅದನ್ನು ಮಾಡಿ ಸುಮ್ಮನೆ ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ, ವಾಟರ್ ಫ್ಲೇವರು, ಅದಕ್ಕೆ ಹಂಗೆ ಹಾಕಿದ್ದೀನಿ. ಆಮೇಲೆ ಎಲ್ಲ ರಿಮೂವ್ ಮಾಡೋದು, ಎಲ್ಲ ರಿಮೂವ್ ಮಾಡ್ತೀನಿ. ಘಮ ಘಮ ಅಂತಿದೆ ಮಟನು. ಪ್ರಾಬ್ಲಮ್ ಏನಂದರೆ ಮಟನು ನಮ್ಮ ಸಾಯಿಲ್ ತಿನ್ನಲ್ಲ. ಇವಾಗ ಅದೇ ಚಿಕನ್ ಬಿರಿಯಾನಿ ಅಂತ ತೊಗೊಂಡೋಗಿ ತಿನ್ಸೋದು, ಅದೇ ಇವಾಗ ಟಾಸ್ಕ್. ಭಯ ಗೈಸ್. ಆ್ಯಕ್ಚುಲಿ ಈ ಥರ ಬಿಟ್ಟರೆ ನೀಟಾಗಿ ಬೇಯುತ್ತೆ ಮಟನ್ನು. ವಾವ್ ಗೈಸ್, ಮಟನ್ ನೋಡಿ ಬೆಂದಿದೆಯಾ ಅಂತ. ಬಿರಿಯಾನಿ ಬದಲು ಬೇರೆ ಏನಾಗುತ್ತೋ ಗೊತ್ತಿಲ್ಲ. ಬಂದಿದೆ, ಸಕ್ಕತ್ತಾಗಿ ಬಂದಿದೆಯಾ? ಅಮ್ಮಂಗೆ ಮಟನ್ ಅಂದ್ರೆ ಅದೇನು ಇಷ್ಟನೋ. ಬಿಸಿ ಬಿಸಿ. ಹಾಂ, ಬೆಂದಿದೆ, ಚೆನ್ನಾಗಿದೆ ಮಸಾಲ.
ಮಸಾಲ ಚೆನ್ನಾಗಿದೆಯಾ? ಖಾರ ಇಲ್ವಾ? ಖಾರ ಇಲ್ವಾ? ಹಾಂ ಹಾಂ, ಕರೆಕ್ಟಾಗಿದೆ. ಇದ್ರಲ್ಲಿ ಮಸಾಲ ಹಾಕೊಂಡು ಎತ್ಕೊಂಡು ತಿನ್ನಿ. ಬನ್ನಿ ಇಲ್ಲಿ ಇದ್ರ ಜೊತೆ ತಿನ್ನಿ. ಖಾರ ಇಲ್ವಾ? ಅಯ್ಯೋ ಹಾಂ ಸ್ವಲ್ಪ ಹಾಂ, ಅಷ್ಟೇನು ಖಾರ ಇಲ್ಲ. ಹೌದಾ? ನೋಡ್ಬಿಟ್ಟು ತಿನ್ನಿಸಿ ನನಗೆ. ಚೆನ್ನಾಗಿದೆಯಲ್ಲ? ಮಸಾಲ ಚೆನ್ನಾಗಿದೆಯಲ್ಲ? ಆಯ್ತು, ಒಂದು 10 ಮಿನಿಟ್ಸಲ್ಲಿ ಬಿರಿಯಾನಿ ಆಗುತ್ತೆ. ನಮ್ಮ ಮಮ್ಮಿ ಇವಾಗ ರೈಸಿಗೆ ತಿನ್ಬಿಡ್ತಾರೇನೋ. ಎಸ್, ಆಲ್ಮೋಸ್ಟ್ ನೋಡಿ ಗ್ರೇವಿ ಥರ ಆಗಿದೆ. ಇಷ್ಟಾದರೂ ಇರಬೇಕು. ಸೊ ಇವಾಗ ಆಫ್ ಮಾಡಿ ಇಟ್ಬಿಡೋಣ. ಇವಾಗ ರೈಸ್ ಆಗಲಿ. ಮೀನ್ ವೈಲ್ ರೈಸ್ ಆಗುತ್ತೆ. ಇದನ್ನು ಇನ್ನೊಂಚೂರು ಮೇಲೆ ಹಾಕೋಕ್ಕೆ ಸರಿ ಹೋಗುತ್ತೆ. ಟೇಸ್ಟಿ ಇದೆ, ನೋಡುವ ಹೆಂಗೆ ಬರುತ್ತೆ ಬಿರಿಯಾನಿ ಫೈನಲ್ ಟಚ್ ಅಂತ. ಇವಾಗ ರೈಸ್ ಕುದೀತಾ ಇದೆ. ಒಂಚೂರು ಅದಕ್ಕೆ ಉಪ್ಪು ಹಾಕೋಣ, ಸ್ಯಾಫ್ರನ್ ಹಾಕೋಣ, ಆಮೇಲೆ ಇನ್ನೇನು ಹಾಕ್ಬೋದು, ತುಪ್ಪ ಹಾಕೋಣ. ನೀಟಾಗಿ ಮೇಲೆದೆಲ್ಲ ಎತ್ತಿದ್ರೆ ವೈಟ್ ರೈಸ್ ಇರುತ್ತೆ. ಸೊ ಅದಕ್ಕೆ ಬಿರಿಯಾನಿ ಮಿಕ್ಸ್ ಆಗಿ ಸರಿ ಹೋಗುತ್ತೆ. ರೈಸ್ ಮಸಾಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ನಮ್ಮ ಮಮ್ಮಿ. ಐ ಆಮ್ ವೇಟಿಂಗ್ ಫಾರ್ ದಿ ಬಿರಿಯಾನಿ. ಒಂದು 5 ಮಿನಿಟ್ಸ್ ಕುಕ್ ಆಗಿಬಿಟ್ರೆ ನೀಟಾಗಿ ದಮ್ಮಿಗಿಡೋದಷ್ಟೆ. ಈ ಪಾತ್ರೆನ ದಮ್ಮಿಗೆ ಇಡ್ತಾಯಿದ್ದೀನಿ, ಹಾಕಿ ಇಡೋದಷ್ಟೆ. ಹಾಲು ಮತ್ತು ಸ್ಯಾಫ್ರನ್ ಹಾಕಿ ಬಿಡೋಣ, ಯಾಕಂದರೆ ಕಲರ್ ಬರಲಿ ಅಂತ. ಗೆಸ್ ನನ್ನ ಟೀಮು ಎಲ್ಲರೂ ಬಿರಿಯಾನಿ ಮಾಡೋದು ಕಲಿತಾರಂತೆ. ನೋಡ್ಬೇಕು ಹೆಂಗೆ ಮಾಡ್ತಾರಂತೆ. ಟೀಮವರು ನಾನು ಮಾಡೋ ಅಡುಗೆಗಳೆಲ್ಲ ನೋಡಿ ಕಲಿತಾರೆ ಅನಿಸುತ್ತೆ. ಆದರೆ ಒಂದು ದಿವಸನೂ ಮಾಡಲ್ಲ, ನೋಡ್ತಾರಷ್ಟೇ. ಈ ಥರ ಹಾಕಿ ಹಾಲು ಜೊತೆ ನೀವು ನೋಡಿರ್ತೀರ ಬಿರಿಯಾನಿದು, ಐ ಮೀನ್ ಚಿಕನ್ ಬಿರಿಯಾನಿದು ಹಾಗೆ ನೋಡಿರ್ತೀರ. ಸೊ ಹಾಗೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ಯಾಫ್ರನ್ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ರೈಸ್ ಕುಕ್ ಆಗ್ತಿದೆ. ರೈಸು ನೋಡಬೇಕು, ಯಾಕಂದರೆ ಜಾಸ್ತಿ ರೈಸ್ ಬೇಯಬಾರ್ದು, ಒಂಚೂರು ಆಗ್ಬೇಕು ರೈಸು. ನಮ್ಮ ಟೀಮು ತಿಂತಾರೆ ಇದನ್ನು. ಸೊ ಅವ್ರಿಗೂ ಕೇಳಿದೆ ಮೊಸರು ಬಜ್ಜಿ ಬೇಕಾ ಅಂತ. ಎಸ್ ಅಂದರು. ಅದಕ್ಕೆ ಇದನ್ನು ಮಾಡ್ತೀನಿ. ನಮ್ಮ ರಾಣಿ ಬಂದು ಸ್ಮೆಲ್ ಮಾಡ್ತಿದ್ದಲ್ಲ ಆಲ್ರೆಡಿ. ಚಟ್ನಿಗೆ, ದೈಂಕಿ ಚಟ್ನಿಗೆ ನಾನು ಒಂಚೂರು ಗ್ರೀನ್ ಚಿಲ್ಲೀಸ್ ಹಾಕ್ತಾಯಿದ್ದೀನಿ, ಸ್ಪೈಸಿ ಇರಲಿ ಅಂತ. ಚೂರು ಪೆಪ್ಪರ್ ಹಾಕೋಣ. ನೆಕ್ಸ್ಟು ಒಳ್ಳೆ ವೆಜ್ಜಲ್ಲಿ ಮ್ಯಾಂಗೋ ರಸಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವು ಮಾಡಿದರೆ ಕಮೆಂಟ್ ಮಾಡಿ ಗೈಸ್. ಮ್ಯಾಂಗೋ ರಸಮ್ ಅಂದರೆ ಈ ತಂಪಿಗೆ ಜಾಸ್ತಿ ಹೆವಿ ತಿನ್ನೋಕ್ಕಾಗಲ್ಲ, ಯಾಕಂದರೆ ಬಿಸಿಲಿರೋ ಟೈಮಲ್ಲಿ. ಸೊ ಒಳ್ಳೆ ಬಿಸಿ ಬಿಸಿ ಅನ್ನ ಮ್ಯಾಂಗೋ ರಸಮ್ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಆ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಸೊ ಆಲ್ಮೋಸ್ಟ್ ದಂಗಿ ಚಟ್ನಿ ರೆಡಿಯಾಗಿದೆ. ರೈಸ್ ಆಗೋಯ್ತು. ರೈಸು ಬಾಸ್ಮತಿ ರೈಸ್ ಆಲ್ಮೋಸ್ಟ್ ಯಾಕಂದರೆ ಬೇಗ ಕುಕ್ ಆಗುತ್ತೆ. ಸೊ 80 to 90%, ನಾಟ್ ಇವನ್ 100, 80%, 90% ಬೇಡ, ಯಾಕಂದರೆ ಮತ್ತೆ ನಾವು ದಮ್ಮಿಗೆ ಇಡ್ತೀವಲ್ವ ಅದಕ್ಕೆ. ಸೊ ಅದಕ್ಕೆ 80 to 85% ಅಷ್ಟೇ ಕುಕ್ ಮಾಡಬೇಕು ರೈಸು. ನೋಡಿ ಹೆಂಗೆ ಕಾಣಿಸ್ತಿದೆ, ಕುಕ್ ಆಗಿಲ್ಲ. ಇವಾಗ ದಮ್ಮಿಗಿಟ್ರೆ ನೀಟಾಗಿ ಕುಕ್ ಆಗುತ್ತೆ. ರೈಸ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ಓವರ್ ಕುಕ್ ಆಗೋದು ಬೇಡ ಅಂತ. ಇವಾಗ ದಮ್ಮಿಗಿಡೋ ಸಮಯ. ಒಂಚೂರು ತುಪ್ಪ ಹಾಕೋಣ. 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ, ಟೇಸ್ಟಿಯಾಗಿರುತ್ತೆ ಅಂತ. ಅವಾಗಲೇ ಜಾಸ್ತಿ ಗ್ರೇವಿ ಆಯಿತು, ನೀರಾಯಿತು ಅಂದ್ಕೊಂಡೆ. ನೋಡಿ ಇಷ್ಟೇ ಇದೆ, ಸರಿ ಇದೆ, ಜಾಸ್ತಿ ಏನಾಗಿಲ್ಲ, ಕಮ್ಮಿನೇ ಇದೆ. ಫಸ್ಟು ಮಟನ್ ಹಾಕ್ತಾಯಿದ್ದೀನಿ. ಬಿಸಿ ಇದೆ. ಒಂಚೂರು ಆನಿಯನ್ಸ್ ಹಾಕೋಣ, ಸ್ಯಾಫ್ರನ್, ಇಲ್ಲ ಚಿಕನ್. ಈ ಗ್ರೇವಿನ ಒಂಚೂರು ಇದಕ್ಕೆ ಹಾಕಿ ಸ್ವಲ್ಪ ಗ್ರೇವಿ ಫೀಲ್ ಆಗಲಿ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸಾಯಿಲ್ ಹೆಂಗೆ ಅನಿಸ್ತಿದೆ ನಿನಗೆ? ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಹಾಂ,
ತುಪ್ಪ ಹಾಕಿದ್ದೀನಿ. ಡನ್. ಇಷ್ಟೊತ್ತೆಲ್ಲ ಬಿರಿಯಾನಿ ಮಾಡೋಷ್ಟ್ರಲ್ಲಿ ಸಾಕಾಗ್ಬಿಟ್ಟಿರುತ್ತೆ ಗೈಸ್. ಸಾಯಿಲ್ಗೆ ಪ್ರ್ಯಾಂಕ್ ಮಾಡಿದ್ದೀನಿ ಚಿಕನ್ ಬಿರಿಯಾನಿ ಅಂತ, ನೋಡೋಣ ಬನ್ನಿ ಬಾಯಿಗೆ ಹಾಕ್ಕೊಂಡ್ಮೇಲೆ. ಗೈಸ್ ಬಿರಿಯಾನಿ ಬಿರಿಯಾನಿ ಬಿರಿಯಾನಿ. ಆಹಾ ಹೂ. ಬಿಸಿ ಬಿಸಿ ಮಟನ್ ಬಿರಿಯಾನಿ. ಮಟನ್ ನಿಧಾನಕ್ಕೆ ಕೇಳಬೇಕು, ಕಪ್ಪಿ ತೆಗೆದು ಕೇಳಿಸ್ಕೊಬಿಟ್ರೆ ಅಷ್ಟೇ. ಡನ್ ಗೈಸ್, ಡನ್. ಬೇರೆ ಚಿಕನ್ ಥರ ಕಾಣಿಸೋ ಥರ ಮಾಡೋಣ. ನಿಜ ನೋಡೋಕ್ಕಂತೂ ಸಕ್ಕದಾಗಿ ಬಂದಿದೆ. ಗೈಸ್ ನಾನೇ ತಿಂದು ಟೇಸ್ಟ್ ಮಾಡ್ತಾಯಿದ್ದೀನಿ. ನನಗಿವಾಗ ಅಲ್ಲಿ ಹೋದ್ಮೇಲೆ ನನ್ನ ತಮ್ಮಂಗೆ ಇಷ್ಟ, ನಮ್ಮ ಮಮ್ಮಿಗೂ ಇಷ್ಟ, ಆದರೆ ನಮ್ಮ ಸಾಯಿಲ್ಗೆ ಇಷ್ಟ ಇಲ್ಲ. ಬಟ್ ಅವನಿಗೋಸ್ಕರ ನಾನು ಏನೂ ಮಾಡಿಲ್ಲ. ಅವ್ನು ಫುಲ್ ಒಂಥರ ಬೇಜಾರಾಗ್ಬಿಡ್ತಾನೆ, ಅಪ್ಸೆಟ್ ಆಗಿಬಿಡ್ತಾನೆ. ಆದರೂ ನೋ ಆಪ್ಷನ್, ಯಾಕಂದರೆ ಯಾವಾಗಲೂ ಅವ್ನಿಗೆ ಇಷ್ಟ ಆಗಿರೋ ಥರನೇ ನಾನು ಮಾಡ್ತಿದ್ದೆ. ಎಗ್ಗು ಅದು ಇದು ಅಂತಲ್ಲ. ಇವತ್ತು ನಾನು ಸಮೀರು ಬೇರೆ ಡೆಲ್ಲಿಗೆ ಹೋಗಿದ್ನಲ್ಲ, ಅವ್ನಿಗೋಸ್ಕರ ಬಂದಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ನಮ್ಮ ಮಮ್ಮಿಗೂ ತುಂಬ ಇಷ್ಟ ಅಂತ ಮಾಡ್ತಾಯಿದ್ದೀನಿ ಗೈಸ್. ಮೇನು ನಮ್ಮ ಮಮ್ಮಿಗೆ ಇಷ್ಟ ಅಂತ, ಆಮೇಲೆ ಅವನು ತಿಂತಾನೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. ಬನ್ನಿ ಬಿರಿಯಾನಿ ತಿನ್ನೋಣ. ಮೇನ್ ಸಾಯಿಲ್ಗೋಸ್ಕರ ನಾನು ಬಿರಿಯಾನಿ ಮಾಡಿರೋದು, ಅದು ಚಿಕನ್ ಬಿರಿಯಾನಿ. ನೋಡಿ ಗೈಸ್, ಊಟನ ಹಿಂಗೆ ಕಾಯಿಸ್ಬಾರ್ದು. ಮಮ್ಮಿಗೆ ಫಸ್ಟು ಮಟನ್ನೇ ಚಿಕನ್ ಹಾಕ್ಲಾ? ಚಿಕನ್ ಜಾಸ್ತಿ ಹಾಕ್ಲಾ? ಹಾಕೊಳ್ಳ ಸಾಯಿಲ್? ಮಟನ್ ಇಲ್ಲ ಕೆಳಗಡೆ ಇದೆ. ತಿನ್ನು, ಅದ್ರಲ್ಲಿ ಇದೆ ತಿನ್ನು. ಆಯ್ತಪ್ಪ. ಟೇಸ್ಟ್ ಹಾಂ ನೀನು ನೋಡು, ನಾನು ಜಾಸ್ತಿ ಕುಕ್ ಮಾಡಿಬಿಟ್ಟಿದ್ದೀನಿ. ಯಾವಾಗ ಚಿಕನ್ ಮಾಡ್ತಿದ್ದೆ, ಅಡುಗೆ ಮಾಡ್ತಿದ್ದೆ ನಾನು. ಅದಕ್ಕಿಂತ ಮುಂಚೆ ತಿಂತೇ ಇಲ್ಲ ಮಟನ್. ಇದು ತಿನ್ನಿ, ಏನ ರೈಸ್ ತಿನ್ನು, ಪೀಸ್ ಎತ್ಕೋತೀನಿ. ಗೊತ್ತಾಗ್ಬಿಡ್ತು ಆದ್ರೂ. ಮಮ್ಮಿ ಅಂತೂ ಗಬ ಅಂತ ತಿಂತಾನೆ. ನಮ್ಮ ಸಾಯಿಲ್ ತಿಂತವನೆ. ಮಟನ್ ಇದಕ್ಕೆ ತಿನ್ನಲ್ಲ ಅಂದರೆ ಗಟ್ಟ ಮಾಡೋದು ಬರಲ್ಲ. ಮಟನ್ ಗಟ್ಟಿ ಹಂಗೆ ಅದನ್ನು ತಿನ್ನೋಕ್ಕಾಗಲ್ಲ, ಅದನ್ನು ತಿನ್ನಲ್ಲ. ಮಟನ್ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ. ವಾವ್ ಗೈಸ್, ಪರ್ಫೆಕ್ಟ್ ಆಗಿ ಮಟನ್ ಮಾಡಿದ್ದೀನಿ ನಾನು. ಹೆಂಗ ಬಿರಿಯಾನಿ ಟೇಸ್ಟ್ ಎಲ್ಲ ಓಕೆನಾ? ಮುಂಚೆಗಿಂತ ಇವಾಗಿನ ಟೇಸ್ಟ್ ಹೆಂಗಿದೆ? ಹಾಂ, ಹೋಟ್ಲು ಫೀಲ್ ಬರ್ತಿದೆಯಂತೆ. ಇಷ್ಟು ಮಾಡಿದ್ರೆ ಸಾಕಲ್ಲ? ಹಾಂ, ಒಂದು ಹೋಟ್ಲು ಓಪನ್ ಮಾಡ್ಬೋದಂತೆ. ನಮ್ಮ ಸಮೀರ್ ಒಬ್ಬ ಬರಬೇಕು ಗೈಸ್, ಅವ್ರು ಬಂದು ತಿಂದರೆ ಮುಗಿಯುತ್ತೆ. ವ್ಲಾಗ್ ಎಂಡ್ ಮಾಡಬೇಕು. ನಮ್ಮ ಸಾಯಿಲಿಗೆ ಟ್ರೈ ಮಾಡಿದೆ ಪ್ರ್ಯಾಂಕ್ ಮಾಡೋಣ ಅಂತ, ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂದ್ಕೊಂಡು. ನಾನು ರೈಸಿಗೆ ಎಷ್ಟು ಐ ಮೀನ್ 1 kg ಮಟನ್ಗೆ ಅಷ್ಟೇ ರೈಸ್ ಹಾಕಿದ್ದೀನಿ, ಅದಕ್ಕೆ ನೀಟಾಗಿ ಬಂದಿದೆ ಮಸಾಲ ಎಲ್ಲ. ಸಾಯಿಲ್ ಮಟನ್ ಬಿರಿಯಾನಿ ತಿನ್ನಲ್ಲ, ಆದರೂ ತಿಂತಿದ್ಯಾ, ಹೆಂಗೆ ಅನಿಸ್ತಿದೆ? ಹೊಟ್ಟೆ ಹಸಿ ತಿಂತೀನಿ, ಹೊಟ್ಟೆ ಹಸಿ ಅಂತ ತಿಂತಾ ಇದ್ದಾನಂತೆ. ಬಿರಿಯಾನಿ ಹೆಂಗಿದೆ? ಹೌ ಇಸ್ ದ ಟೇಸ್ಟ್? ಮಟನ್ ಎಲ್ಲ ಚೆನ್ನಾಗಿದೆ. ಮಟನ್ ಬಿರಿಯಾನಿ ನಾನು ತಿಂತೀವಿ, ಅದು ನಾನು ಮಾಡಿರೋದು ಬೇರೆ. ಮಟನ್ ತಿನ್ನಲ್ಲ ನಾನು. ನಾನು ಮಾಡಿರೋದು ಬೇರೆ ತಿಂತವನೆ. ಚೆನ್ನಾಗಿದೆಯಾ ನಮ್ಮ ಮಮ್ಮಿ ಅಂತೂ ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಅಷ್ಟೇ ಮಾಡಿರೋದು, ಸೂಪರಾಗಿ ಮಾಡಿದ್ಯಾ. ಅನ್ನ ಉದುರು ಆಗಿದೆ ಕರೆಕ್ಟಾಗಿ. ನೀರು ಆಮೇಲೆ ಟೇಸ್ಟ್ ಮಸಾಲೆ ಎಲ್ಲ ಕರೆಕ್ಟಾಗಿದೆ. ತುಪ್ಪ ಇದೆಯಾ? ಏ ಹೆಂಗಿದೆ? ವಾವ್ ವಾವ್, ಟೇಸ್ಟಿ ಅಂತಿದ್ದಾರೆ ಎಲ್ಲರೂ. ನೈಸ್ ನೈಸ್.
ಸ್ವಲ್ಪ ಫೀಲ್ ಇದೆಯಾ? ಬಿರಿಯಾನಿ ಟೇಸ್ಟ್ ಇದೆಯಾ? ಮಟನ್ ಬೆಂದಿದೆಯಾ? ಮೆಣಸಿನ್ಕಾಯಿ ಅದು ಇದ್ರದ್ದು ಮೊಸರು ಬಜ್ಜಿದು ತಿಂದ್ಬಿಟ್ಟೆ. ಮಟನ್ನು ಮಟನ್ ಹೆಂಗಿದೆ? ಟೇಸ್ಟ್ ಇದೆ. ನನಗೆ ತುಂಬ ಹಸುವಾಗಿತ್ತು, ಮೇ ಬಿ ಅದನ್ನೇ ಚೆನ್ನಾಗಿರ್ಬೋದು, ನನಗೆ ಗೊತ್ತಿಲ್ಲ. ಎಲ್ಲರಿಗೂ ಹಂಗೆ ಅನಿಸ್ತಿದ್ಯಾ? ಅದು ಹೆಂಗೆ? ಅದೇ ಟೈಮ್ ನೋಡು ನಾವು ತಿಂತಿರೋದು. ಹೊಟ್ಟೆ ಹಸಿತಿದೆ, ಏನಿದೆ ಅದು ತಿಂತವ್ರಂತೆ. ನಿಜವಾಗ್ಲು ಈ ಟೈಮಲ್ಲಿ ಮ್ಯಾಗಿ ಕೊಟ್ಟಿದ್ರು ಚೆನ್ನಾಗಿದೆ ಅಂತ ಹೇಳ್ತಿದ್ದೆ. ಪಲಾವ್ ಥರ ಇದೆಯಾ ಅದು? ಏನಿಯೋ ಚೆನ್ನಾಗಿದೆ ಗೈಸ್. ನಾನಂತೂ ಅಷ್ಟೇನು ಚೆನ್ನಾಗಿಲ್ಲ. ಓಕೆ ತಿನ್ಬೋದು. ತಿನ್ನೋ ಥರ ಇದೆಯಾ? ಓಕೆ ಸಾಕು. ಓಕೆ ಇನ್ನೇನು ಹೇಳಿ? ಇಲ್ಲ ಚೆನ್ನಾಗಿದೆ ಅಂತ ಹೇಳು ಅಂತ ಹೇಳೋಕ್ಕಾಗುತ್ತಾ? ಚೆನ್ನಾಗಿದೆ. ನಮ್ಮ ಮಮ್ಮಿ ನೋಡಿ 3 ರೌಂಡು ಅಲ್ಲಿ ಹೌದಾ? 3 ರೌಂಡ್ ತಿನ್ಬಿಟ್ಟು ಹಿಂಗೆ ಅಂತಿರೋದು. ನಾನು ಹೇಳ್ದೆ ಬಂದು ಕಲೀರಿ ಮಮ್, ನಾನು ಹೇಳ್ಕೊಡ್ತೀನಿ ಈ ಥರ ಮಸಾಲಾಸ್ ಎಲ್ಲ ಅಂದರೆ. ಹಾಂ ಮಾಡು 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 ಮಾಡು. ನಮ್ಮ ಅಮ್ಮ ಇದುವರೆಗೂ ಮಾಡಿಲ್ಲ ಈ ಥರ. ನಿಜ ಇದು ಕೆಟ್ಟದಾಗಿದೆಯಾ? ಎದುರ್ಸ್ ಕೇಳಿದ್ರೆ ನಮ್ಮ ಅಮ್ಮ ಹೂ ಅಂತಾರ. ಇಲ್ಲ, ಅವರು ಅವಾಗಿಂದ 3 ಸತಿ ಮಲ್ಗೋದು ಆಯ್ತಾ ಬಿರಿಯಾನಿ, ಮಲ್ಗೋದು ಆಯ್ತಾ ಬಿರಿಯಾನಿ. ಲಾಸ್ಟಲ್ಲಿ ತುಪ್ಪ ಹಾಕಿದ್ದೀನಿ ಗೈಸ್, ಅದಕ್ಕೆ ತುಪ್ಪ ಇರ್ಬೋದು ಅಷ್ಟೇ. ಮೊನ್ನೆ ರೇಷನ್ ಖಾಲಿ ಆಗ್ತದೆ, ಹೆಂಗೆ ಗೊತ್ತಾಗ್ತಿದೆ? ಹೇಳಿ ಮಾಮ್, ಏನು ಅಂತ ನಗ್ತೀರಾ? ಇವಾಗೆಲ್ಲ ಒಂದೊಂದು ತರಿಸ್ಬಿಟ್ಟು ಸ್ಟುಡಿಯೋಯಿಂದ ತರಿಸಿ ನಾನು ಮಾಡಿರೋದು ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ನ. ನಾನು ಇನ್ನೂ ರೈಸ್ ಎತ್ಕೊಂಡು ನಮಗೆ ಅಲ್ವಾ ಮಾಡಿದ್ವಿ ಮೊನ್ನೆ ರೇಷನ್. ಇವನೇ ಮಾತಾಡ್ತಾನೆ, ಇವನೇ ಹೇಳ್ತಾನೆ. ಸೊ ಗೈಸ್, ಫೈನಲಿ ವ್ಲಾಗ್ ಎಂಡ್ ಮಾಡುವ ಸಮಯ. ಫೈನಲಿ ನಾನು ಮಟನ್ ಬಿರಿಯಾನಿ ಮಾಡಿದ್ದೆ. ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಯಾಕಂದರೆ ಫಸ್ಟ್ ಟೈಮ್ ನಾನು, ಅಂದರೆ ನಮ್ಮ ಮನೇಲಿ ಗೊತ್ತಲ್ಲ, ಒಬ್ಬರು ಇಬ್ಬರಲ್ಲ ತುಂಬ ಜನ ಇರ್ತಾರೆ. ಸೊ ಎಲ್ಲರಿಗೂ ಮಾಡೋದಲ್ವಾ, ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಆಮೇಲೆ ಕ್ವಾಲಿಟಿನೂ ತುಂಬ ಚೆನ್ನಾಗಿ ಕೊಡಬೇಕು. ಸೊ ಅದರಿಂದ ನಾನು ಫಸ್ಟ್ ಟೈಮ್ ಮಾಡಿದ್ದನು ಸಖತ್ತಾಗಿ ಬಂದಿದೆ. ಆ್ಯಂಡ್ ಎಲ್ಲರೂ ತಿನ್ನೋ ಥರ ಅಂದಿತ್ತು. ಲೈಕ್ ರೈಸ್ ಮ್ಯಾಶ್ ಆಗಿಲ್ಲ, ಮಟನ್ ಓವರ್ ಕುಕ್ ಆಗಿಲ್ಲ, ಇಲ್ಲ ಹಾಫ್ ಕುಕ್ ಆಗಿಲ್ಲ. ಸೊ ಎಲ್ಲ ಥರನೂ ಪರ್ಫೆಕ್ಟಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇದೇ ಥರ ಮಟನ್ ಬಿರಿಯಾನಿ ಟ್ರೈ ಮಾಡಿದರೆ ಏನಾದರೂ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಮಟನ್ ಬಿರಿಯಾನಿ ಸ್ಪೆಷಲಿ ಡೆಡಿಕೇಟೆಡ್ ಟು ಮೈ ಮಾಮ್ ಆ್ಯಂಡ್ ಮೈ ಬ್ರದರ್. ಯಾಕಂದರೆ ಅವರಿಬ್ಬರಿಗೆ ತುಂಬ ಮಟನ್ ಇಷ್ಟ ಅಂದ್ಬಿಟ್ಟು ನಾನು ಇದನ್ನು ಮಾಡಿದ್ದು. ಮೇ ಬಿ ಎಲ್ಲರಿಗೂ ಅವ್ರು ಹೇಳ್ದಂಗೆ ಹೊಟ್ಟೆ ಹಸಿತಿತ್ತು, ಅದಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ರು. ವಾಟ್ ಎವರ್, ಚೆನ್ನಾಗಿತ್ತು ಅಷ್ಟೇ. ಮೇ ಬಿ ಉಪ್ಪು ಖಾರ ಎಲ್ಲ ಚೆನ್ನಾಗಿರಲಿಲ್ಲ ಅಂದರೆ ಗೊತ್ತಾಗ್ತಿತ್ತು. ಅಟ್ಲೀಸ್ಟ್ ಅದೆಲ್ಲ ಅಷ್ಟು ಇದಾಗಿರಲಿಲ್ಲ. ಆಲ್ಮೋಸ್ಟ್ ವೇರಿಯಾಗಿ ಪರ್ಫೆಕ್ಟಾಗಿತ್ತು ಬಿರಿಯಾನಿ. ಥ್ಯಾಂಕ್ ಯು. ಚೆನ್ನಾಗಿತ್ತು ಮಟನ್ ಬಿರಿಯಾನಿ. ಫಸ್ಟ್ ಟೈಮ್ ಮಾಡಿದ್ದು ಸೀಮಾ, ಯಾವಾಗಲೂ ಚಿಕನ್ ಬಿರಿಯಾನಿ ಮಾಡೋಳು, ಬಟ್ ವೆರಿ ಸೂಪರ್. ನಾವು ನಮ್ಮ ಮಮ್ಮಿ ಹೇಳ್ದಂಗೆ ಮಾಡಿದೆ. ಯಾಕಂದರೆ ತುಂಬ ಸ್ಮ್ಯಾಶ್ ಆಗಿ ಬೇಡ, ಮಟನ್ ಚೆನ್ನಾಗಿ. ಮಟನ್ ಕೆಲವರಿಗೆ ಗಟ್ಟಿ ಇಷ್ಟ, ನಮಗೆ ಅಷ್ಟು ಇಷ್ಟ ಇಲ್ಲ. ಸೊ ಈ ಥರ ತುಂಬ ಇಷ್ಟ ಆಯಿತು ನನಗೆ. ಇಷ್ಟ ಆಯ್ತಾ? ಇನ್ಮೇಲಿಂದ ಎಲ್ಲೂ ಯಾವುದೇ ರೆಸ್ಟೋರೆಂಟಲ್ಲೂ ಆರ್ಡರ್ ಮಾಡಲ್ವಾ? ನನ್ನ ಕೈಲೇ ಮಾಡಿಸ್ತೀನಿ. ನಿನ್ನ ಕೈಲಿ ಓಕೆ ಡನ್.